ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏಯ್ ಯಾರ್ರಿ ನೀವು? ಸದಾ ನಾನು ಮಾತಾಡ್ತೀನಿ. ಹಾಯ್ ಮಾಧವ್, ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ಹೇಗಿದೆಯಾ? ಈಗೀಗ ಹ್ಯಾಂಡ್ ಶೇಕ್ಗಿಂತ ಕೈ ಮುಗಿಯೋದೇ ಒಳ್ಳೇದು ಅಂತಾರೆ ಅಲ್ವಾ? ಮರ್ತು ಬಿಟ್ಟಿದ್ಯಾ ಅಂದ್ಕೊಂಡೆ. ಆದರೆ ನನ್ನನ್ನು ನೋಡಿ ನಿನ್ನ ಫೇಸ್ ಎಕ್ಸ್ಪ್ರೆಷನ್ ನೋಡಿದ ಮೇಲೆ ಮರ್ತಿಲ್ಲ ಅಂತ ಗೊತ್ತಾಗ್ತಿದೆ. ಮನುಷ್ಯ ತನಗೆ ಒಳ್ಳೇದು ಮಾಡಿದವ್ರನ್ನ ಮರೆತರು ವಿಶ್ವಾಸ ದ್ರೋಹ ಮಾಡೋರನ್ನ ಯಾವತ್ತೂ ಮರೆಯಲ್ವಂತೆ. ನೆನಪಿಟ್ಕೊಂಡಿದ್ಯಾ ಅಂತ ಭಾಳ ಖುಷಿಪಟ್ಟೆ. ಆದರೆ ನಿನ್ನ ಹತ್ರ ಇರೋದು ಬರೀ ಕಹಿ ನೆನಪು ಅಂತ ಗೊತ್ತಾಗಿ ಮನಸ್ಸಿಗೆ ಭಾಳ ಬೇಜಾರಾಯಿತು. ನೀನು ಕೊಟ್ಟಿದ್ದು ಕಹಿ ನೆನಪೇ ಅಲ್ವಾ ಜನಾರ್ದನ್? ಸ್ಪಂಜು ಏನನ್ನ ಹೀರ್ಕೊಳ್ಳುತ್ತೋ ಅದನ್ನೇ ಅಲ್ವಾ ನಮಗೆ ಕೊಡೋದು. ಅದರಿಂದ ಬೇರೆದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅಪರೂಪಕ್ಕೆ ಸಿಕ್ಕಿದ್ದೀನಿ. ಹೇಗಿದೆಯಾ ಅಂತ ಕೇಳಲ್ವಾ? ಮೊದಲನೇ ಇರಲಿಲ್ಲ, ಎಷ್ಟೊಂದು ಮಾತಾಡ್ತಿದ್ದೆ. ಈಗ ತುಂಬ ಬದಲಾಗ್ಬಿಟ್ಟಿದ್ಯಾ. ನನ್ನನ್ನು ಬದಲಾಯಿಸಿದ್ದು ನೀನೇ ಅಲ್ವಾ? ನನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿ ಬಂದೆ, ಸ್ನೇಹಿತ ಆದೆ, ಜೀವದ ಗೆಳೆಯ ಅಂತ ಹಚ್ಕೊಂಡೆ, ಫ್ಯಾಮಿಲಿ ಮೆಂಬರ್ ಆಗಿ ಟ್ರೀಟ್ ಮಾಡಿದೆ. ಆದರೆ ನೀನು ಬೆನ್ನಿಗೆ ಚೂರಿ ಹಾಕಿ ಹೋದಿಯಲ್ಲ. ಅಲ್ಲಿಗೆ ನೀನು ಯಾವುದೂ ಮರ್ತಿಲ್ಲ ಅಂತ ಆಯಿತು. ಇವತ್ತು ನೀನು ದೊಡ್ಡವಾಗ ಮಾತಾಡಿದ್ ನೋಡಿ ಅನ್ಕೊಂಡೆ ನೀವು ಯಾರೂ ಮರ್ತಿಲ್ಲ ಅಂತ. ಅವಿನ ಅವಿ ಯಾಕೆ ಇವನನ್ನು ಮೀಟ್ ಮಾಡಕ್ಕೆ ಹೋದ? ಬಿಸ್ನೆಸ್ ಹೇಳ್ಕೊಟ್ಟಾಗೆ ನಿನ್ನ ಮಗನಿಗೆ ಒಂಚೂರು ಕಲ್ಚರ್ ಹೇಳ್ಕೊಟ್ಟಿದ್ರೆ ಅವನು ಆ ಥರ ಮಾತಾಡ್ತಾ ಇರಲಿಲ್ಲ. ವಯಸ್ಸಲ್ಲಿ ನಾನು ದೊಡ್ಡವನು ಅಂತ ಕನ್ಸಿಡರ್ ಮಾಡ್ಬೋದಾಗಿತ್ತು. ಅವಿಗೆ ಯಾರ ಜೊತೆ ಹೇಗಿರಬೇಕು ಅನ್ನೋದು ಗೊತ್ತು. ಮಗ ಅಂತ ವಹಿಸ್ಕೊಂಡು ಬರಬೇಡ ಮಾಧವ್. ನನಗೂ ನಿನಗೂ ದ್ವೇಷ ಇತ್ತು, ಅದು ನಿಜ. ಆದರೆ ನಿನ್ನ ಮಗನೂ ನಿನ್ನ ಥರಾನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾನೆ. ಇಟ್ಸ್ ನಾಟ್ ಅ ಗುಡ್ ಸೈನ್. ದ್ವೇಷ ಕಂಟಿನ್ಯೂ ಆದರೆ ನಿನಗಾಗಲಿ ನಿನ್ನ ಫ್ಯಾಮ್ಲಿಗಾಗಲಿ ಒಳ್ಳೇದಲ್ಲ. ನಿನ್ನ ಮಗನಿಗೆ ಈ ವಿಷಯ ತಿಳಿಸಿದ್ರೆ ಒಳ್ಳೇದು. ಅವಿ ಯಾಕೆ ನಿನ್ನ ಹತ್ರ ಬಂದಿದ್ದ ಅಂತ ನನಗೆ ಗೊತ್ತಿಲ್ಲ. ಆದರೆ ಅವನು ನಂತರನೇ ಅಂತ ಹೇಳಿದೆಯಲ್ಲ, ಅದು ಕೇಳಿ ಖುಷಿ ಆಯಿತು. ನನ್ನ ಮಗನಿಗೆ ಯಾರನ್ನ ಎಲ್ಲಿಡಬೇಕು ಅಂತ ಗೊತ್ತಲ್ಲ, ಹೆಮ್ಮೆ ಆಗ್ತಿದೆ ನನಗೆ ಅವನ ಬಗ್ಗೆ. ಸದಾ ಹೊರಡೋಣ. ಹೊರಡೋಣ ಸಾ. ಮಾಧವ್, ಸಾ ಯಾರು ಇವರು? ಅಂಥ ಮಹಾನ್ ವ್ಯಕ್ತಿ ಏನಲ್ಲ, ಕೂತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.